ಬೈಕ್ ಟ್ಯಾಕ್ಸಿಗೆ ಗ್ರೀನ್ ಸಿಗ್ನಲ್, ಆಟೋದವರಿಗೆ ಶಾಕ್. ಕಂಡಲ್ಲಿ ಬೈಕ್ ಟ್ಯಾಕ್ಸಿ ಬಗ್ಗೆ ಪ್ರಶ್ನಿಸುವಂತಿಲ್ಲ. ಹೌದು, ಬೈಕ್ ಟ್ಯಾಕ್ಸಿಗೆ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ, ಆದ್ರೆ ಆಟೋದವರಿಗೆ ಶಾಕ್. ಕಂಡಲ್ಲಿ ಬೈಕ್ ಇರ್ಬೋದು, ಟ್ಯಾಕ್ಸಿ ಬಗ್ಗೆ ಪ್ರಶ್ನೆ ಮಾಡುವಂತಿಲ್ಲ. ರಾಜ್ಯದಲ್ಲಿ ಬೈಕ್ ಟ್ಯಾಕ್ಸಿಗೆ ಹೈಕೋರ್ಟ್ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಬೈಕ್ ಟ್ಯಾಕ್ಸಿ ನಿಷೇಧ ರದ್ದುಗೊಳಿಸಿದೆ ಹೈಕೋರ್ಟ್. ಕಳೆದ ವರ್ಷ ಬೈಕ್ ಟ್ಯಾಕ್ಸಿಗೆ ಬ್ರೇಕ್ ಹಾಕಲಾಗಿತ್ತು. ಬೈಕ್ ಟ್ಯಾಕ್ಸಿ ನಿಷೇಧ ವಿರುದ್ಧ ನ್ಯಾಯಾಲಯದ ಮೊರೆ ಹೋದ್ರು. ಕೋರ್ಟ್ ಮೊರೆ ಹೋಗಿದ್ದ ಬೈಕ್ ಹಾಗೂ ಟ್ಯಾಕ್ಸಿ ಅಗ್ರಿಗೇಟರ್ ಈಗ ಸುದೀರ್ಘ ವಿಚಾರಣೆ ನಡೆಸಿ ರಿಲೀಫ್ ನೀಡಿದೆ ಕೋರ್ಟ್. ಹೈಕೋರ್ಟ್ ಮುಖ್ಯ ನ್ಯಾಯಾಧೀಶರಾದ ವಿಭು ಭಕ್ರು, ನ್ಯಾಯಮೂರ್ತಿ ಜೋಶಿ ಅವರು ಬೈಕ್ ಟ್ಯಾಕ್ಸಿ ಸಂಸ್ಥೆ ಮೇಲ್ಮನವಿ ಪುರಸ್ಕರಿಸಿ ಕೋರ್ಟ್ ಈಗ ಆದೇಶ ಹೊರಡಿಸಿರುವಂಥದ್ದು. ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ ಬೈಕ್ ಹಾಗೂ ಟ್ಯಾಕ್ಸಿ ಅವರಿಗೆ. ಒಂದ್ ರೀತಿ ರಿಲೀಫ್ ಸಿಕ್ಕಂಗಾಗಿದೆ. ಇನ್ನು ಆಟೋದವರಿಗೆ ಇದು ಶಾಕು. ಕಂಡಲ್ಲಿ ನಿಲ್ಲಿಸಿ ಪ್ರಶ್ನೆ ಮಾಡುವಂತಿಲ್ಲ ಇನ್ಮೇಲೆ ಬೈಕ್ ಹಾಗೂ ಟ್ಯಾಕ್ಸಿ ಅವರನ್ನ. ರಾಜ್ಯದಲ್ಲಿ ಬೈಕ್ ಟ್ಯಾಕ್ಸಿಗೆ ಹೈಕೋರ್ಟ್ ಗ್ರೀನ್ ಸಿಗ್ನಲ್ ನೀಡಿದೆ. ಬೈಕ್ ಟ್ಯಾಕ್ಸಿ ನಿಷೇಧ ಅಂತ ಏನ್ ಹೇಳಿತ್ತು ಅದನ್ನ ರದ್ದುಗೊಳಿಸಿದೆ ಈಗ ಹೈಕೋರ್ಟ್. ಕಳೆದ ವರ್ಷ ಬೈಕ್ ಟ್ಯಾಕ್ಸಿಗೆ ಬ್ರೇಕ್ ಹಾಕಲಾಗಿತ್ತು, ಈಗ ಮತ್ತೆ ರಿಲೀಫ್ ಕೊಟ್ಟಿದೆ. ಬೈಕ್ ಟ್ಯಾಕ್ಸಿ ನಿಷೇಧ ವಿರುದ್ಧ ನ್ಯಾಯಾಲಯದ ಮೊರೆ ಹೋಗಿದ್ರು. ಆ ಸಂದರ್ಭದಲ್ಲಿ ಕೋರ್ಟ್ ಮೊರೆ ಹೋಗಿದ್ದ ಬೈಕ್ ಟ್ಯಾಕ್ಸಿ ಅಗ್ರಿಗೇಟರ್ ಈಗ ರಿಲೀಫ್ ಸಿಕ್ಕಿದೆ. ಸುದೀರ್ಘ ವಿಚಾರಣೆ ಕೂಡ ಮಾಡಿದ್ದಾರೆ. ಕೋರ್ಟ್ ಈಗ ರಿಲೀಫ್ ನೀಡಿರುವಂಥದ್ದು. ಹೈಕೋರ್ಟ್ ಮುಖ್ಯ ನ್ಯಾಯಾಧೀಶರಾದ ವಿಭು ಖಬ್ರು ಹಾಗೂ ಜೋಶಿ ಅವರು ಬೈಕ್ ಟ್ಯಾಕ್ಸಿ ಮೇಲ್ಮನವಿಯನ್ನ ಪುರಸ್ಕರಿಸಿ ಆದೇಶವನ್ನ ಹೊರಡಿಸಿದ್ದಾರೆ. ಬೈಕ್ ಟ್ಯಾಕ್ಸಿಗೆ ರಿಲೀಫ್ ಸಿಕ್ಕಂಗಾಗಿದೆ. ಗ್ರೀನ್ ಸಿಗ್ನಲ್ ಕೂಡ ಕೊಟ್ಟಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅರುಣ್. ಈಗ ಬೈಕ್ ಟ್ಯಾಕ್ಸಿಗೆ ಒಂದು ರೀತಿ ಕೋರ್ಟ್ ರಿಲೀಫ್ ಅನ್ನ ನೀಡಿರುವಂಥದ್ದು, ಆದರೆ ಆಟೋದವರಿಗೆ ಒಂದು ರೀತಿ ಶಾಕ್ ಆಗಿದೆ. ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ ಒಟ್ನಲ್ಲಿ ಬೈಕ್ ಹಾಗೂ ಟ್ಯಾಕ್ಸಿ ಸವಾರರಿಗೆ. ಏನಿದೆ ಹೆಚ್ಚಿನ ಮಾಹಿತಿ ಅರುಣ್? ಮಂಜರಿ, ಕಳೆದ ವರ್ಷ ಬೆಂಗಳೂರಿನಲ್ಲಿ ಮತ್ತು ರಾಜ್ಯದಲ್ಲಿ ಅಂತ ಬೈಕ್ ಟ್ಯಾಕ್ಸಿ ನಿಷೇಧವನ್ನ ಮಾಡಿತ್ತು. ಮತ್ತೆ ರಾಜ್ಯ ಸರ್ಕಾರದ ಈ ಆದೇಶ ಪ್ರಶ್ನಿಸಿ ಕೆಲವೊಂದಷ್ಟು ಸಂಸ್ಥೆಗಳು ಹೈಕೋರ್ಟ್ ನಲ್ಲಿ ಅರ್ಜಿಯನ್ನ ಸಲ್ಲಿಸಿತ್ತು. ಮತ್ತೆ ಆ ಸರ್ಕಾರದ ಆದೇಶವನ್ನ ಏಕಸದಸ್ಯ ಪೀಠ ಸಹ ಒಂದು ಎತ್ತಿ ಹಿಡಿದಿತ್ತು. ಮತ್ತೆ ಇದರ ಮೇಲ್ಮನವಿ ವಿಚಾರವಾಗಿ ಏನು ವಿಭಾಗೀಯ ಪೀಠದಲ್ಲಿ ಏನು ಬೈಕ್ ಟ್ಯಾಕ್ಸಿ ಅಗ್ರಿಗೇಟರ್ಗಳು ಒಂದು ಮೇಲ್ಮನವಿಯನ್ನ ಸಲ್ಲಿಸಿದ್ರು. ಓಲಾ, ಊಬರ್ ಇರುತ್ತಂತೆ, ರ್ಯಾಪಿಡ್ ಇತರ ಯಾರು ಬೈಕ್ ಟ್ಯಾಕ್ಸಿ ಸಂಸ್ಥೆಗಳು ಇರುತ್ತೆ ಸೊ ಅವರೆಲ್ಲನೂ ಸಹ ಮೇಲ್ಮನವಿ ಅರ್ಜಿಯನ್ನ ಹೈಕೋರ್ಟ್ಗೆ ಸಲ್ಲಿಸಿದ್ರು. ಹೈಕೋರ್ಟ್ ವಿಚಾರಣೆ ನಡೆಸಿ ಇವತ್ತು ಒಂದು ತೀರ್ಪನ್ನ ಪ್ರಕಟ ಮಾಡಿರುವಂತದ್ದು. ಅಂದ್ರೆ ಏನು ಬೈಕ್ ಟ್ಯಾಕ್ಸಿಗೆ ಸರ್ಕಾರ ಏನು ನಿಷೇಧನ ಮಾಡಿದ್ರು, ಈಗ ಅದನ್ನ ರದ್ದುಗೊಳಿಸಿರುವಂತದ್ದು. ಮತ್ತೆ ಈಗ ಬೈಕ್ ಟ್ಯಾಕ್ಸಿಗಳು ಎಂದಿನಂತೆ ಕಾರ್ಯನ ನಿರ್ವಹಣೆ ಮಾಡಬಹುದು. ಆದ್ರೆ ಅದಕ್ಕೆ ತಕ್ಕಂತಹ ಒಂದಷ್ಟು ನಿಯಮಗಳನ್ನ ರೂಪಿಸಬೇಕು ಅಂತ ಹೇಳ್ಬಿಟ್ಟು ಸಹ ಸರ್ಕಾರಕ್ಕೆ ಸೂಚನೆಯನ್ನ ಕೊಟ್ಟಿರುವಂತದ್ದು. ಸರ್ಕಾರ ಇದನ್ನ ಮುಂದಿನ ದಿನಗಳಲ್ಲಿ ಯಾವ ರೀತಿ ನೋಡುತ್ತೆ ಅನ್ನೋದನ್ನ ಕಂಡುಹಿಡಿಯಬಹುದು. ಮತ್ತೆ ಆಟೋದವರು ಇರ್ಬೋದು, ಮತ್ತೆ ಇತರ ಬೇರೆ ಯಾರು ಟ್ಯಾಕ್ಸಿಗಳನ್ನ ಓಡಿಸ್ತಾರೆ, ಕಾರ್ ಕ್ಯಾಬ್ಗಳು ಓಡಿಸ್ತಾರೆ, ಅಂದ್ರೆ ಆಟೋಗಳು ಓಡಿಸ್ತಾರೆ, ಇದು ಒಂದು ರೀತಿ ಒಂದು ಶಾಕ್ ಅಂತಾನೆ ಹೇಳ್ಬೋದು. ಆದ್ರೆ ಸರ್ಕಾರ ಏನು ಒಂದು ಕಠಿಣ ನಿಯಮಗಳನ್ನ ರೂಪಿಸುತ್ತೆ, ಯಾವ ರೀತಿ ರೂಪಿಸುತ್ತೆ ಅನ್ನೋದನ್ನ ಕಾದು ನೋಡ್ಬೇಕು. ಯಾಕಂದ್ರೆ ಈಗಾಗಲೇ ಬೈಕ್ ಟ್ಯಾಕ್ಸಿಗಳಲ್ಲಿ ಸೇವೆ ಮಾಡುವವರಿಗೆ, ಬೈಕ್ ಟ್ಯಾಕ್ಸಿ ಸಾರಿಗೆ ಪಡುವಂತವ್ರಿಗೆ ಯಾವುದೇ ರೀತಿಯಂತ ಒಂದು ಕಂಡೀಷನ್ಸ್ ಇರಲ್ಲ ಮತ್ತೆ ಷರತ್ತುಗಳು ಇರಲ್ಲ. ಅಂದ್ರೆ ಏನಾದ್ರು ಬೈಕ್ ಟ್ಯಾಕ್ಸಿಯಿಂದ ಯಾರಾದ್ರೂ ಸತ್ರೆ ಅದಕ್ಕೆ ಸಂಬಂಧಪಟ್ಟಂತಹ ಒಂದು ಇನ್ಶೂರೆನ್ಸ್ ಅನ್ನ ಸಹ ಈ ಒಂದು ಬೈಕ್ ಟ್ಯಾಕ್ಸಿಗಳು ಕೊಡೋದಿಲ್ಲ. ಹಾಗಾಗಿ ಸಾರ್ವಜನಿಕರು ಯಾರು ಒಂದು ಬೈಕ್ ಟ್ಯಾಕ್ಸಿಯಲ್ಲಿ ಪ್ರಯಾಣ ಮಾಡ್ತಾರೆ, ಪ್ರಯಾಣಿಕರು ಅವರ ಸೇಫ್ಟಿ ಮತ್ತು ಮೆಜರ್ಸ್ ಅನ್ನು ಸಹ ನೋಡಬೇಕಾಗುತ್ತೆ. ಮತ್ತೆ ಏನು ಯಾರು ಡ್ರೈವ್ ಮಾಡ್ತಾರೆ, ಈ ಒಂದು ಬೈಕ್ ಅನ್ನು ಡ್ರೈವ್ ಮಾಡ್ತಾರೆ, ಅವರ ಒಂದು ಇನ್ಶೂರೆನ್ಸ್ ಇರ್ಬೋದು, ಮತ್ತೆ ಆ ಒಂದು ಬೈಕ್ಗಳ ಒಂದು ಫಿಟ್ನೆಸ್ ಸರ್ಟಿಫಿಕೇಟ್ ಇರ್ಬೋದು, ಇನ್ಶೂರೆನ್ಸ್ ಇರ್ಬೋದು, ಮತ್ತೆ ಟ್ಯಾಕ್ಸ್ ಇರ್ಬೋದು, ಸೊ ಎಲ್ಲವನ್ನೂ ಸಹ ಪರಿಶೀಲನೆ ಮಾಡಬೇಕಾಗುತ್ತೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಸರ್ಕಾರ ಇದನ್ನ ಯಾವ ರೀತಿ ಹೇಳುತ್ತೆ ಅಥವಾ ಏನಾದ್ರೂ ಇದನ್ನ ಪ್ರಶ್ನೆ ಮಾಡಿ ಮತ್ತೆ ಸುಪ್ರೀಂ ಕೋರ್ಟ್ಗೆ ಏನಾದ್ರು ಹೋಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗುತ್ತೆ. ಮುಂದೆ ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ.